ಆ ಇಡ್ಲಿ ಶೋಣಿ ತಿನ್ಬೇಕು ಬಂದ್ಬಿಟ್ಟವ. ಅವ್ 3 ಹೊತ್ತು ಮಾಡ್ತಿದ್ರಿ ನಾವು 30 ಇಡ್ಲಿನ, ಮುಂಜಾನೆ ಹೊತ್ತು, ಮಧ್ಯಾಹ್ನ ಹೊತ್ತು, ರಾತ್ರಿಗೆ. ಅವ ಬಂದು ಕೂತ್ಕೊಳ್ಳಿ ನಮ್ಗೆ ಏನ್ ಅನಿಸ್ತು ಪಾಪ. ಬರ್ಮಣ್ಣ ಬಾರೋ ನಾಷ್ಟ ಮಾಡ್ಬಾ. ಬಲ್ರಿ ಸರ್ ಬಾಬಾ. ಅವಾಗೇನು ಇಕ್ಕಳದ ತಗೊಂಡು 1-2 ಹಾಕೋದು ಸಂಕೋಚ ಮಾಡ್ಕೊಂತಾನಂತೇಳಿ ಆ ಪಾತ್ರಿನ ಸರಿಸಿದ್ವಿ. ಅವ ಪಾಪನ ಹಳ್ಳಿ ಮನುಷ್ಯರಿ 28 ಇಡ್ಲಿ ಹಾಕೊಂಡ್ಬಿಟ್ಟ. 28 ಕ್ಲೋಸ್. 28 ಇಡ್ಲಿ ಹಾಕೊಂಡು, ಅರ್ಧ ಬೋಗೋಣಿ ಚಟ್ನಿ ಸುರಿಕೊಂಡು, ಒಂದು ಅರ್ಧ ಡಬ್ರಿ ಸಾಂಬಾರು ಸುರಿಕೊಂಡು, ಕಸ ಪಸ ಕೈ ತಿರುವಾಗ ಕತ್ಬಿಟ್ಟು ಎದ್ದು ನಿಂತು ಭಕ್ತ ಕುಂಬಾರ ತುಳ್ದಂಗೆ ತುಳಿಲಿಲ್ಲ ನಾನು ಪುಣ್ಯ. ಅಷ್ಟದನ್ನ ರಮರಾಡಿ ಮಾಡಿ ಉಣ್ಣಾಕತ್ತಿದ್ದೆ. ಇಡ್ಲಿನ ಹಿಂಗೂ ತಿನ್ಬಹುದಾ ಅಂತ ನೋಡಿದ್ದ ಅವತ್ತು ನಾನು. ನಾವೆಲ್ಲ ಇಡ್ಲಿ ಹಿಂಗೆ ತಿಂತೀವ್ರಿ. ಅವ ಎಲ್ಲ ಕಲಿಸಿ ರಮರಾಡಿ ಮಾಡಿ ನೆಕ್ಕಿಬಿಟ್ಟ ಅದನ್ನು. 28 ಇಡ್ಲಿ ನನ್ನ ಎದುರಿಗೆ ಭಸ್ಮಾಗಿ ಹೋದ್ರಿ. ಭರಮಣ್ಣ ಎಬ್ಸಿದ ತಪ್ಪಾತಲ್ಲಪ್ಪ ನೀನು ಅನ್ಕೊಂಡೆ ನಾ ಮನಸ್ಸಿನಾಗ. ಆದರೂ ಅಭಿಮಾನ ಬಿಡ್ಲಿಲ್ಲ. ಲೇ ಭರಮಣ್ಣ ಭಾಳ ಹಸ್ತಿದ್ದಂಗದ, 1-2 ಇಡ್ಲಿ ಯಾಕೆ ಉಳಿಸ್ತೇವ ತಗೋ ಅಂದೆ. ಬೇಡ್ರಿ ಸರ್, ತಗೋ ಇಲ್ಲ ಸಂಕ ಸರ್, ಯಾವುದಕ್ಕಾತು ಲಿಮಿಟ್ ಇರ್ಬೇಕ್ರಿ ಅಂದ. ಏಯ್ ಹುಚ್ಚು ನನ್ನ ಮಗನೇ, 28 ಇಡ್ಲಿ ತಿಂದಿ ಲಿಮಿಟ್ ನೀನು? ಅದೇನಕ ಅವೆರಡು ತಿನ್ನ ಸರ ತಿಂತಿದ್ದೆ, ಇದ ಈಗ ಉಂಡು ಬಂದೀನಿ ಅಂದ. ಮುಗೀತಲ್ಲಿ ಕತಿ.